ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಈ ಒಂದು ಕಂಪನಿಯನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದು ಎಲ್ರಿಗೂ ಗೊತ್ತಿರೋ ಕಂಪನಿನೇ. ಇದರಲ್ಲಿ ಇವಾಗ ಡಿಫ್ರೆಂಟ್ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಹೇಗೆ ಅರ್ಜಿ ಸಲ್ಲಿಸಬೇಕು, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಮತ್ತು ಇಲ್ಲಿ ಮೇನ್ ಅಂತಂದರೆ ಅರ್ಜಿ ಸಲ್ಲಿಸಿದ ಮೇಲೆ ಯಾವಾಗ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿನ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ಮೇನ್ ಅಂದರೆ ಕಾಂಟ್ರಾಕ್ಟ್ ತಗೋತಾ ಇದ್ದಾರೆ. 3 ತಿಂಗಳಿಗೋಸ್ಕರ ಕಾಂಟ್ರಾಕ್ಟ್ ತಗೋತಾ ಇದ್ದಾರೆ. 3 ತಿಂಗಳವರೆಗೂ ನಿಮ್ಮದು ಕೊಟ್ಟಿರುವಂಥ ಕೆಲಸ ಅವ್ರಿಗೆ ಇಷ್ಟ ಆದರೆ ಅದನ್ನು ಕಂಟಿನ್ಯೂ ಕೂಡ ಮಾಡ್ತಾರೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬು, ಅಂದರೆ ಮನೆಯಿಂದ ಮಾಡುವಂಥ ಜಾಬ್ ಇದು. ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ತೀವಿ ಅಂದರೆ ಅಪ್ಲೈ ಮಾಡಿ. ಎಲ್ಲ ಡೀಟೇಲ್ಸ್ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಹೀಗಾಗಿ ವಿಡಿಯೋ ಇನ್ಫಾರ್ಮೇಷನ್ ಒಂದು ಚೆಕ್ ಮಾಡ್ಕೊಳ್ಳಿ. ನಂತರ ನಿಮ್ಗೆ ಇಂಟ್ರೆಸ್ಟ್ ಇದೆ ಇದಕ್ಕೆ ನೀವು ಅರ್ಜಿನ ಸಲ್ಲಿಸಿ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಾಕೆಟ್ FM ಅಲ್ಲಿ ಇವಾಗ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಆಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇವ್ರು ತಗೋತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಬೇಕಂದರೆ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಪಾಕೆಟ್ FM ಅಂತ ಸರ್ಚ್ ಮಾಡಿದರೆ ನಿಮಗೆ ಇದು ವೆಬ್ಸೈಟ್ ನೋಡೋದಕ್ಕೆ ಸಿಗುತ್ತೆ. ಬೇಕಂದರೆ ಒಂದು ಸಾರಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಯಾವ ರೀತಿ ಪಾಕೆಟ್ FM ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಸುಮಾರು ಥರದಲ್ಲಿ ಸ್ಟೋರೀಸ್ಗಳು ಬರೀತಾ ಇರ್ತಾರೆ ಆಥರ್ಸು. ಸೊ ಅದರ ರಿಲೇಟೆಡ್ ಇಲ್ಲಿ ಸಂಬಂಧಪಟ್ಟಂತೆ ಇಲ್ಲಿ ಸುಮಾರು ಥರದ ಒಂದು ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಕೂಡ ಕೆಲಸಗಳು ಇರುತ್ತೆ. ಸೊ ಇವಾಗ ನಾನು ರಿಮೋಟ್ ಜಾಬ್ ಏನು ಹೇಳ್ತಾ ಇದ್ದೀನಿ, ಆ ರಿಮೋಟ್ ಜಾಬ್ಗೆ ನೀವು ಇಲ್ಲಿ ಬೇಕಂದರೆ ಅಪ್ಲೈ ಮಾಡ್ಬೋದು. ಬಟ್ ಅದ್ರ ವೆಬ್ಸೈಟ್ಗೆ ಹೋಗಿ ಜಸ್ಟ್ ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಕೆಳಗಡೆ ಬಂದು ಕರಿಯರ್ಸ್ ಅಂತ ಜಸ್ಟ್ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನಿಮಗೆ ನೋ ಜಾಬ್ಸ್ ಅಂತಲೇ ತೋರಿಸುತ್ತೆ. ಅದು ನೋ ಜಾಬ್ಸ್ ಫೌಂಡ್ ಅಂತಲೇ ತೋರಿಸುತ್ತೆ. ಸೊ ಹಾಗಿದ್ರೆ ಈ ಒಂದು ಜಾಬ್ಗೆ ನಾವು ಹೇಗೆ ಅಪ್ಲೈ ಮಾಡಬೇಕು, ಯಾವ ಪ್ರೊಫೈಲ್ ನಾನು ಹೇಳ್ತಾ ಇದ್ದೀನಿ ಅಂದರೆ ಸಿಂಪ್ಲಿ ನಾನು ಇಲ್ಲಿ ನಿಮಗೆ ಪ್ರೊಫೈಲ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಾಕೆಟ್ FM ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮೇನ್ ಅಂತಂದರೆ ಈ ಅಲ್ಲಿ ಒಂದು ಆಪರೇಷನ್ಸ್ ಅಸೋಸಿಯೇಟ್ ಅನ್ನೋ ಒಂದು ಪ್ರೊಫೈಲ್ಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ 3 ತಿಂಗಳಿಗೋಸ್ಕರ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇವರು ತಗೋತಾ ಇರುವಂಥದ್ದು. ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಇದೆ, ನೀವು ನೋಡ್ತಾ ಇರ್ಬೋದು. ಓಕೆ, ಸೊ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ನಾವು ಸ್ವಲ್ಪ ಹೇಳೋದಾದರೆ ಇಲ್ಲಿ ಏನು ಮಾಡ್ತೀರಿ ಅಂದರೆ ವಿ ಆರ್ ಲುಕಿಂಗ್ ಫಾರ್ ಎನ್ ಆಪರೇಷನ್ ಅಸೋಸಿಯೇಟ್ ಟು ಜಾಯಿನ್ ಅವರ್ ಪ್ರೊಡಕ್ಷನ್ ಆಪರೇಷನ್ಸ್ ಟೀಮ್. ಇನ್ ದಿಸ್ ರೋಲ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಕೋಆರ್ಡಿನೇಟಿಂಗ್ ಆ್ಯಂಡ್ ಸ್ಟ್ರೀಮ್ಲಿಂಗ್ ವೇರಿಯಸ್ ಆಪರೇಷನ್ ಪ್ರೊಸೆಸ್ ರಿಲೇಟೆಡ್ ಟು ಜನ್ AI ಕಂಟೆಂಟ್ ಪ್ರೊಡಕ್ಷನ್ ಫಾರ್ US ಟೀಮ್ ಅಂತ ಹೇಳಿದ್ದಾರೆ. ಸೊ ಲೈಕ್ ನೀವು ಏನು ಮಾಡ್ತೀರಾ ಅಂತಂದರೆ ಇಲ್ಲಿ ಕ್ಲೋಸ್ಲಿ ನೀವೇನು ಮಾಡ್ತಾರೆ ವಿತ್ ದ ರೈಟರ್ಸ್, ಇಲ್ಲಿ ಏನು ಆಲ್ರೆಡಿ ರೈಟರ್ಸ್ ಇರ್ತಾರೆ ಅವ್ರ ಜೊತೆಗೆ ಸೌಂಡ್ ಇಂಜಿನಿಯರ್ಸ್ ಆಯಿತು, ಕ್ರಿಯೇಟಿವ್ ಡೈರೆಕ್ಟರ್ಸ್ ಆಯಿತು, ಅವ್ರ ಜೊತೆಗೆ ಏನು ಮಾಡ್ತಾರೆ ಒಂದು ಟೀಮ್ ವರ್ಕ್ ಮಾಡ್ತೀರಾ. ಸೊ ಇಲ್ಲಿ ನಿಮ್ಮದು ಕೀ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅಂದರೆ ಪ್ರೊಡಕ್ಷನ್ ಕೋಆರ್ಡಿನೇಷನ್ ಇರುತ್ತೆ ಮೇನ್ ಮುಖ್ಯವಾಗಿ. ಓಕೆ, ಸೊ ಮ್ಯಾನೇಜ್ ಡೇ ಬೈ ಡೇ ನೀವೇನು ಮಾಡ್ತಾರೆ ಪ್ರೊಡಕ್ಷನ್ ವರ್ಕ್ ಫ್ಲೋ ಹೇಗಿದೆ ಅದ್ರ ಬಗ್ಗೆ ಸುಮಾರು ಥರದ ರಿಪೋರ್ಟ್ಸ್ಗಳು ಮಾಡೋದಿರುತ್ತೆ. ಎನ್ಶೋರಿಂಗ್ ಸೀಮ್ಲೆಸ್ ಕಮ್ಯುನಿಕೇಷನ್ ಬಿಟ್ವೀನ್ ರೈಟಿಂಗ್, ವಾಯ್ಸ್ ಓವರ್ ಆ್ಯಂಡ್ ಆಡಿಯೋ ಟೀಮ್ಸ್ ಜೊತೆಗೆ ನೀವೇನು ಮಾಡ್ತೀರಾ ಒಂದು ಪ್ರೊಡಕ್ಷನ್ ಕೋಆರ್ಡಿನೇಟರ್ ಕೆಲಸವನ್ನು ಮಾಡ್ತೀರಿ. ಅದಾದ ನಂತರ ಕಂಟೆಂಟ್ ಶೆಡ್ಯೂಲಿಂಗ್ ಕೂಡ ಮಾಡ್ತೀರಾ. ಟ್ರ್ಯಾಕ್ ಪ್ರೊಡಕ್ಷನ್ ಶೆಡ್ಯೂಲ್ಸ್ ಆಯಿತು, ಮ್ಯಾನೇಜ್ ಟೈಮ್ ಲೈನ್ಸ್ ಆಯಿತು, ಇದಕ್ಕೆ ಸಂಬಂಧಪಟ್ಟಂಥ ಟ್ರೈನಿಂಗ್ ಕೊಡ್ತಾರೆ ಅವರು. ಸೊ ನೀವು ಯಾರಾದರೂ ಮಾಡ್ತೀವಿ ಅಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲಾಂತಂದರೆ ಇನ್ನೊಂದು ಜಾಬನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೊಟ್ಟಿರ್ತೀನಿ, ಬೇಕಂದರೆ ಅದಕ್ಕೆ ನೀವು ನೋಡ್ಕೊಂಡು ಅಪ್ಲೈ ಮಾಡಿ. ಕ್ವಾಲಿಟಿ ಕಂಟ್ರೋಲ್ ರಿಲೇಟೆಡ್ ನೀವು ಇಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಪ್ರೊಸೆಸ್ ಆಪ್ಟಿಮೈಸೇಷನ್ ರಿಲೇಟೆಡ್ ಕೂಡ ನೀವು ಇಲ್ಲಿ ವರ್ಕನ್ನು ಮಾಡಬೇಕಾಗುತ್ತೆ. ಮೇನ್ ಇದು ನಿಮ್ಮದು ಒಂದು ವರ್ಕ್ ರೆಸ್ಪಾನ್ಸಿಬಿಲಿಟೀಸು. ಆ್ಯಂಡ್ ಇದೆಲ್ಲದೂ ಕೂಡ ಕೊಲ್ಯಾಬ್ರೇಷನ್ ಮಾಡಬೇಕಾಗುತ್ತೆ. ವರ್ಕ್ ವಿತ್ ದ ಕ್ರಾಸ್ ಫಂಕ್ಷನಲ್ ಟೀಮ್ಸ್ ಇನ್ಕ್ಲೂಡಿಂಗ್ ಮೋಷನ್, ಗ್ರಾಫಿಕ್, ಟೆಕ್ ಮತ್ತು ಆ್ಯಂಡ್ ಕ್ರಿಯೇಟಿವಿಟಿ ಟೀಮ್ ಟು ಸಪೋರ್ಟ್ ಪ್ರೊಡಕ್ಷನ್ ನೀಡ್ಸ್. ಸೊ ಏನು ಬೇಕೋ ಆ ನೀಡನ್ನು ಆ ರೀತಿ ನೀವು ಇಲ್ಲಿ ಕೆಲಸವನ್ನು ಮಾಡ್ತೀರಿ. ಇಲ್ಲಿ ಪ್ರೊಫೈಲನ್ನು ಹೇಳೋದಾದರೆ ಪ್ರೊಫೈಲ್ ನೋಡ್ತಾ ಇರ್ಬೋದು ಆಪರೇಷನ್ ಅಸೋಸಿಯೇಟ್ ಅಂತಲೇ ತಗೋತಾ ಇದ್ದಾರೆ ಅವರು. ಹೀಗಾಗಿ ಸುಮಾರು ಥರದ ಒಂದು ಇದರಲ್ಲಿ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತೀರಾ. ಮತ್ತು ಟೂಲ್ಸ್ ಆ್ಯಂಡ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಕೂಡ ನೀವು ಇಲ್ಲಿ ವರ್ಕನ್ನು ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಇಶ್ಯೂ ರಿಸಾಲ್ವೇಷನ್ ಲೈಕ್ ಟ್ರಬಲ್ ಶೂಟ್ ಆಪರೇಷನ್ ಚೇಂಜಸ್ ಆಯಿತು ಆ್ಯಂಡ್ ಕೋಆರ್ಡಿನೇಟ್ ಸೊಲ್ಯೂಷನ್ ವಿತ್ ದ ರೆಲೆವೆಂಟ್ ಟೀಮ್ಸ್ ರಿಲೇಟೆಡ್ ನೀವು ಇಲ್ಲಿ ವರ್ಕ್ ಮಾಡ್ತೀರಾ. ಸೊ ಹಾಗಿದ್ರೆ ಈ ಜಾಬ್ಗೆ ಯಾರ್ಯಾರು ಅಪ್ಲೈ ಮಾಡೋದು, ಇವಾಗ ನಾನು ಸಿಂಪಲ್ಲಾಗಿ ಹೇಳಿದ್ದೀನಿ ನಿಮಗೆ ಯಾವ ರೀತಿ ಅಂತಂದರೆ ಮಲ್ಟಿಪಲ್ ನಿಮ್ದು ಇಲ್ಲಿ ಸೋರ್ಸಿಂದ ಕೆಲಸ ಮಾಡೋದಿರುತ್ತೆ. ಟೀಮ್ ಜೊತೆ ಕೆಲಸ ಮಾಡ್ತೀರಾ, US ಟೀಮ್ ಜೊತೆ ನೀವು ಇಲ್ಲಿ ವರ್ಕನ್ನು ಮಾಡ್ತೀರಾ. ಕ್ವಾಲಿಫಿಕೇಷನ್ ಬಗ್ಗೆ ನಾವು ಇಲ್ಲಿ ನೋಡೋದಾದರೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಯಾರ್ಯಾರು ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲೈ ಮಾಡ್ಬೋದು. ಆಪ್ರೇಷನ್ಸು, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು, ಸಿಮಿಲರ್ ರೋಲ್ ಏನಾದರೂ ನೀವು ವರ್ಕ್ ಮಾಡಿದರೆ, ಮತ್ತು ಎಂಟರ್ಟೈನ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ವರ್ಕ್ ಮಾಡಿದರೆ, ಕಂಟೆಂಟ್ ಪ್ರೊಡಕ್ಷನ್ ರಿಲೇಟೆಡ್ ನೀವು ವರ್ಕ್ ಮಾಡಿದರೆ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಸ್ಟ್ರಾಂಗ್ ಏನಂತಂದರೆ ಆರ್ಗನೈಸೇಷನಲ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಸ್ಕಿಲ್ ಇದ್ದರೆ ಸೊ ಅಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಕೋಆರ್ಡಿನೇಟ್ ಒಂದು ಅಬಿಲಿಟೀಸ್ ಇರಬೇಕಂತ ಹೇಳಿದ್ದಾರೆ. ಮಾತನಾಡುತ್ತೆ ಶೈಲಿ, ಯಾಕಂದರೆ ನೀವು ಬೇರೆ ಬೇರೆ ಒಂದು ವಿಭಾಗದ ಏನು ಟೀಮ್ಸ್ ಇರುತ್ತೆ ಅವ್ರ ಜೊತೆ ನೀವು ಕೋಆರ್ಡಿನೇಟ್ ಮಾಡ್ತಾರೆ. ಇದಕ್ಕೆ ಇಂಗ್ಲೀಷ್ ಬೇಕಾಗುತ್ತೆ. ಓಕೆ, ಇಂಗ್ಲೀಷ್ ಬೇಕಾಗುತ್ತೆ. ಈ ಕನ್ನಡ ಬೇಕಂತ ನಾನು ಹೇಳಲ್ಲ, ಇಂಗ್ಲೀಷ್ ಬೇಕಾಗುತ್ತೆ. ಯಾಕಂದರೆ US ಟೀಮ್ ಜೊತೆ ಕೂಡ ನೀವೇನು ಮಾಡ್ತೀರಿ ಕೋಆರ್ಡಿನೇಟ್ ಮಾಡ್ತೀರಿ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ಮೇನ್ ಅಂತಂದರೆ ನಿಮಗೆ MS ಎಕ್ಸೆಲು, ಗೂಗಲ್ಲು ಮತ್ತು ಸ್ಪ್ರೆಡ್ಶೀಟು, ಗೂಗಲ್ ಡಾಕ್ಸ್ ಏನಾದರೂ ನಿಮಗೆ ಗೊತ್ತಿದೆ ಅಂದರೆ ಸೊ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಹೀಗಾಗಿ ತಮಿಳಲ್ಲಿ ನಾನು ಗೂಗಲ್ ಅಂತೂ ಕೂಡ ಮೆನ್ಷನ್ ಮಾಡಿರ್ತೀನಿ, MS ಎಕ್ಸೆಲ್ ಗೂಗಲ್ ಅಂತ ಹೇಳಿ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಸುಮಾರು ಥರದ ಒಂದು ಟೂಲ್ಸ್ಗಳು ಬಿಸ್ನೆಸ್ ರಿಲೇಟೆಡ್ ನೀವು ರಿಕ್ವೈರ್ಡ್ ಇರೋದನ್ನು ಕಲಿಯೋ ಹಾಗೆ ಆ ರೀತಿ ಇದ್ದವರು ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ಇದಕ್ಕೆ ಅಪ್ಲೈ ಮಾಡ್ತೀವಿ ಅಂತಂದರೆ ಅವೈಲೇಬಲ್ ಟು ವರ್ಕ್ ಆನ್ ವೀಕೆಂಡ್ಸ್ ಆ್ಯಂಡ್ ನೈಟ್ ಶಿಫ್ಟ್ ಕೂಡ ಸಮ್ಟೈಮ್ಸ್ ಹಾಕ್ಬೋದು ಅವರು.
ಸೊ ಅದಕ್ಕೆ ನೀವು ಮಾಡ್ತೀವಿ ಅಂತಂದರೆ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಸೊ ಈ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಸಿಂಪಲ್ಲಾಗಿ ನಾನಿನ್ನೊಂದು ಗೂಗಲ್ ಫಾರ್ಮ್ ತೋರಿಸ್ತಾ ಇದ್ದೀನಿ. ಇದು ಗೂಗಲ್ ಫಾರ್ಮ್. ಓಕೆ, ಸೊ ಇದ್ರದ್ದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇಮೇಲ್ ಅಡ್ರೆಸ್ ಹಾಕಬೇಕಾಗುತ್ತೆ. ಇದೇ ಇಮೇಲ್ ಅಡ್ರೆಸ್ಗೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಆ್ಯಂಡ್ ನಿಮ್ದು ಹೆಸರು ಹಾಕಬೇಕು, ಆ್ಯಸ್ ಪರ್ ಡಾಕ್ಯುಮೆಂಟ್ ಏನಿದೆಯೋ ಅದನ್ನೇ ಹಾಕಿ, ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕು, ಮತ್ತು ಡೇಟ್ ಆಫ್ ನೋಡ್ತಾ ಇರ್ಬೋದು. ಹ್ಯಾವ್ ಯು ವರ್ಕ್ ಇನ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಆರ್ ಕಂಟೆಂಟ್ ಪ್ರೊಡಕ್ಷನ್ ಬಿಫೋರ್ ಅಂತ. ಎಸ್ ಅಂದರೆ ಎಸ್ ಅಂತ ಹಾಕಿ, ನೋ ಅಂದರೆ ನೋ ಅಂತ ಹಾಕಿ, ಏನು ತೊಂದರೆ ಇಲ್ಲ. ಫ್ರೆಶರ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಅವ್ರು ಹೇಳಿರುವಂಥದ್ದು. ಇಲ್ಲಿ ನಿಮ್ದು ಇಂಗ್ಲೀಷ್ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಹಾಕಬೇಕಾಗುತ್ತೆ. ಇದು ಯಾವುದೇ ಇದೆಯೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ನೀವು ಫಸ್ಟ್ ಅಥವಾ ಸೆಕೆಂಡ್ ಅಂತ ನೋಡ್ಕೊಂಡು ರೇಟಿಂಗ್ನ ನೀವು ಇಲ್ಲಿ ಕೊಡಿ. ಮತ್ತು ಆರ್ ಯು ಅವೈಲೇಬಲ್ ಫಾರ್ 3 ಮಂತ್ ಕಾಂಟ್ರಾಕ್ಟ್, 3 ತಿಂಗಳು ಕಾಂಟ್ರಾಕ್ಟ್ ಇದೆ ಅಂತ ಆಲ್ರೆಡಿ ಅವ್ರು ಹೇಳಿದ್ದಾರೆ. ಸೊ ನೀವು ಇದಕ್ಕೆ ಫ್ರೀ ಇದ್ದವ್ರನ್ನೇ ಅವ್ರು ತಗೋತಾರೆ, ಅವ್ರಿಗೆ ರಿಪ್ಲೈ ಮಾಡ್ತಾರೆ. ಹೀಗಾಗಿ ನೀವು ಎಸ್ ಅವ್ರು ನೋ ಏನು ಮಾಡ್ತೀರಾ ಇದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಹೀಗಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ಓಕೆ, ಸೊ ಸಪೋಸ್ ನೀವು ನೋ ಅಂತ ಮಾಡಿದರೆ ಏನಂತ ನೀವು ಕಾಂಟ್ಯಾಕ್ಟ್ ಮಾಡದೆ ಹೋದರೆ ಮೇ ಬಿ ಅವ್ರು ರಿಜೆಕ್ಟ್ ಆಗ್ತೀರಾ. ಯಾಕಂದರೆ ಅವ್ರು ಬೇಕಾಗಿರೋದು 3 ತಿಂಗಳವರೆಗೂ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಪರ್ಸನ್ ಹುಡುಕ್ತಾ ಇದ್ದಾರೆ. ಸೊ ಸಪೋಸ್ ನೀವು ಅದಕ್ಕೆ ಸೂಟ್ ಆಗಲ್ಲ ಅಂದರೆ ಅವ್ರು ನಿಮ್ಗೆ ರಿಪ್ಲೈ ಮಾಡೋದಿಲ್ಲ. ಓಕೆ, ಕಂಪನಿಯವರು. ಆರ್ ಯು ಕಂಫರ್ಟೇಬಲ್ ವಿತ್ ನೈಟ್ ಶಿಫ್ಟ್ ವೀಕೆಂಡ್ಸ್ ಎಲ್ಲ ನಿಮಗೆ ಕಂಫರ್ಟೇಬಲ್ ಇದೆಯಾ ಅಂತ ಎಸ್ ಅಂತಲೇ ಹಾಕ್ಬೋದು. ಎಸ್ ಅಂತ ಹಾಕಿದ್ರೆ ರಿವರ್ಟ್ ಬರುತ್ತೆ, ನೋ ಅಂತ ಹಾಕಿದ್ರೆ ರಿವರ್ಟ್ ಬರೋದಿಲ್ಲ ಕಂಪನಿಯಿಂದ. ಓಕೆ, ಸೊ ಏನಿದೆ ಅದನ್ನು ಹಾಕ್ತಾಯಿದ್ರೆ, ಹಾಗಂತ ನೀವು ಸುಳ್ಳು ಹಾಕಿ ತಪ್ಪು ಹಾಕಿ ಅಂತ ಹೇಳ್ತಿಲ್ಲ. ಏನಿದೆಯೋ ಅದನ್ನೇ ಹಾಕಿ, ನಿಜಾನೇ ಹಾಕಿ. ಬಟ್ ಆದರೆ ನಾನೇನು ಹೇಳ್ತಾ ಇರೋಂಥದ್ದು ಯಾವ ರೀತಿ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ತಾರೆ, ಈ ಫಾರ್ಮ್ ತುಂಬೋದ್ರಲ್ಲೇ ಮೇನ್ ಇರುತ್ತೆ ಎಲ್ಲ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಮತ್ತು ಇಲ್ಲಿ ನೋಟಿಸ್ ಪೀರಿಯಡ್ ಏನಾದರೂ ಇದ್ದರೆ ಅದನ್ನು ಹಾಕಬೇಕು. ಎಲ್ಲಾದರೂ ವರ್ಕ್ ಮಾಡ್ತಾಯಿದ್ರೆ ನೀವು. ಮತ್ತು ಕರೆಂಟ್ CTC ಕೇಳ್ತಾ ಇದ್ದಾರೆ, ಮತ್ತು ಇದ್ದರೆ ಹಾಕಿ, ಇಲ್ಲಾಂದರೆ ನಿಲ್ ಅಂತ ಹಾಕಿ. ಎಕ್ಸ್ಪೆಕ್ಟೆಡ್ CTC ಕೇಳ್ತಾ ಇದ್ದಾರೆ, ಇದು ಕೂಡ ನೋಡ್ಕೊಂಡು ಹಾಕಿ. ಮತ್ತು ಇನ್ನೊಂದು ರಿಸ್ಯೂಮ್ ಅಪ್ಲೋಡ್ ಮಾಡೋದಿರುತ್ತೆ, ರಿಸ್ಯೂಮ್ ಅಪ್ಲೋಡ್ ಮಾಡಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಕೇಳ್ತಾ ಇದ್ದಾರೆ. ಸೊ ಲಿಂಕ್ಡ್ಇನ್ ಪ್ರೊಫೈಲ್ ಇಲ್ಲಾಂದರೆ ಲಿಂಕ್ಡ್ಇನ್ ಪ್ರೊಫೈಲ್ ಒಂದು ಕ್ರಿಯೇಟ್ ಮಾಡಿ, ಅದು ಲಿಂಕ್ ಇಲ್ಲಿ ನೀವು ಅವ್ರಿಗೆ ನೀಡಬೇಕು. ಆ್ಯಕ್ಚುಲಿ ಇದು ಮಸ್ಟ್ ಇದೆ, ಹೀಗಾಗಿ ಇದಕ್ಕೆ ನೀವು ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ಕೊಡಬೇಕು. ನಂತರಲ್ಲಿ ಸಬ್ಮಿಟ್ ಮಾಡಿ. ಓಕೆ, ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ನಾನು ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮತ್ತು ಏನಾದರೂ ನಿಮಗೆ ಡೌಟ್ ಇದೆ ಮತ್ತು ಏನಾದರೂ ಕೇಳೋದಿದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಯಾವ ರೀತಿ ಮತ್ತೆ ಜಾಬ್ ಹುಡುಕ್ತಾ ಇದ್ದೀರಾ, ಸೊ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ಯಾವುದಾದ್ರೂ ಅಪ್ಡೇಟ್ಸ್ಗಳಿದ್ರೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತರ್ತೀನಿ. ಓಕೆ, ಸೊ ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.